ಹಾಯ್ ನಮಸ್ಕಾರ ಎಲ್ರಿಗೂ. ವೆರಿ ಗುಡ್ ಮಾರ್ನಿಂಗ್ ಟು ಆಲ್. ಎಲ್ಲರೂ ಚೆನ್ನಾಗಿದ್ದೀರಾ? ನನ್ನ ಡೇ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಹರ್ಷಾಲಿಂದ. ಅವನಿಗೆ ತಿನ್ನೋಕ್ಕೆ ಬಾಯ್ಲ್ಡ್ ಚೋಲೆ ಕೊಟ್ಬಿಟ್ಟಿದ್ದೆ, ಮೀನ್ಸ್ ಕಡಲೆಕಾಳನ್ನ ಕೊಟ್ಬಿಟ್ಟಿದ್ದೆ. ಫಸ್ಟ್ ಅದನ್ನ ಬಾಯ್ಲ್ ಮಾಡೋಕ್ಕೆ ಕುಕ್ಕರಲ್ಲಿಟ್ಟೆ, ಅದ್ರ ಜೊತೆನೇ ಆಲೂಗಡ್ಡೆನೇ ಇಟ್ಟೆ. ಫಸ್ಟ್ ಎಲ್ಲನ ಪ್ರಿಪ್ರೇಷನ್ನ ರೆಡಿ ಮಾಡಿಕೊಂಡೆ ಚಪಾತಿಗೆ ಎಲ್ಲ. ಅದಾದಮೇಲೆ ಒಂದು ಸ್ಪೆಷಲ್ ಜ್ಯೂಸನ್ನ ಮಾಡೋಣ, ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ಕಂಟಿನ್ಯೂ ಮಾಡ್ತಿದ್ದೆ. ಫಸ್ಟು ಪ್ರೊಮೋಗ್ರನೇಟ್ಸ್ನ ತಗೊಂಡು ಅದನ್ನ ಮಿಕ್ಸಿ ಜಾರಲ್ಲಿ ಹಾಕಿ ಫಸ್ಟ್ ಪೇಸ್ಟ್ ಮಾಡಿಕೊಂಡೆ. ಚೆನ್ನಾಗಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿಕೊಂಡ್ರೆ ಅದರೆಲ್ಲ ಜ್ಯೂಸು ಬಂದುಬಿಡುತ್ತೆ. ಸಮ್ಮರ್ ಸ್ಟಾರ್ಟ್ ಆಯ್ತಲ್ವಾ, ಅದಕ್ಕೆ ಡೈಲಿ ಜ್ಯೂಸನ್ನ ಪ್ರಿಫರ್ ಮಾಡೋದು ಬೆಸ್ಟ್ ಅಂತ ನಾನು ಅಂದ್ಕೊತೀನಿ. ಅದಕ್ಕೆ ಒಂದು ಡಿಫ್ರೆಂಟ್ ಆಗಿರೋ ಜ್ಯೂಸನ್ನ ಟ್ರೈ ಮಾಡ್ತಿದ್ದೆ ನಾನು. ಡ್ರೈ ಫ್ರೂಟ್ಸ್ ವಿತ್ ಪ್ರೊಮೋಗ್ರನೇಟ್ ಜ್ಯೂಸು, ಇದು ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲ ಡ್ರೈ ಫ್ರೂಟ್ಸ್ನ ನೈಟೇ ಸೋಕ್ ಮಾಡಿಟ್ಟಿದ್ದೆ, ಅದರಲ್ಲಿ ಡೇಟ್ಸು ಅದನ್ನೂ ಹಾಕಿದ್ದೆ. ಅದನ್ನೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಇದು ಜ್ಯೂಸನ್ನ ಯೂಸ್ ಮಾಡಿ ನೀವು ಗ್ರೈಂಡ್ ಮಾಡಿದರೆ ಪೇಸ್ಟ್ ಆಗಿಬಿಡುತ್ತೆ. ಕುಡಿಯೋಕ್ಕೆ ಮಾತ್ರ ಎಷ್ಟು ಟೇಸ್ಟ್ ಇತ್ತು ಗೊತ್ತಾ, ಒಂಥರ ಟ್ಯಾಂಗಿಯಾಗಿ ಸ್ವೀಟಾಗಿ ಚೆನ್ನಾಗಿತ್ತು ಅದು. ಪ್ರೊಮೋಗ್ರನೇಟ್ದು ಅದು ಹುಳಿ, ಡೇಟ್ಸಿಂದು ರುಚಿ, ಅದು ಆಮೇಲೆ ಹೆಲ್ದಿ ಕೂಡ ಗೊತ್ತಾ. ಮೇಲಿಂದ ಒಂದು ಸ್ವಲ್ಪ ಡೇಟ್ಸ್ ಹಾಕಿ ಸೀಡ್ಸ್ ಎಲ್ಲ ಹಾಕಿ ಗಾರ್ನಿಷ್ ಮಾಡಿದರೆ ತುಂಬ ಟೇಸ್ಟಿಯಾಗುತ್ತೆ. ನಮ್ಮ ಹರ್ಷ, ನಾನು, ಅವ್ರ ಪಪ್ಪ ಎಲ್ಲರೂ ಕುಡಿದ್ವಿ. ಅದಾದಮೇಲೆ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೊತಿದ್ದೆ. ಹರ್ಷಾಗೆ ಏನು ಮಾಡೋಣ ಅಂದ್ಕೊಂಡೆ, ಅವನಿಗೆ ಪಂಪ್ಕಿನ್ ಇತ್ತು, ಅದನ್ನ ಕಟ್ ಮಾಡಿಕೊಂಡು ಏರ್ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಬಿಡ್ತೀನಿ. ಅದನ್ನ ಮಾಡೋಣ ಇವತ್ತು, ಈಸಿಯಾಗಿ ಹೋಗುತ್ತೆ, ಬೇಗನೂ ಆಗಿಬಿಡುತ್ತೆ ಅಂಥೇಳಿ ಅದನ್ನ ಒಂದು ಇದಕ್ಕೆ ಹಾಕಿ ಬೌಲಿಗೆ ಹಾಕಿ ಕುದಿಯೋಕೆ ಇಟ್ಬಿಟ್ಟೆ ಗ್ಯಾಸ್ ಮೇಲೆ. ಅದು ಕುದಿಯೋಷ್ಟರಲ್ಲಿ ಈ ಕಡೆ ಇರೋ ಕೆಲಸನೂ ಮುಗಿಸ್ಕೊಂಡೆ, ಕಟಿಂಗು. ಅದು ಚೆನ್ನಾಗಿ ಬಾಯ್ಲ್ ಆದಮೇಲೆ ನೀವು ಈ ಥರ ಚೆಕ್ ಮಾಡಿ. ಆಮೇಲೆ ಒಂದು ಪೊಟ್ಯಾಟೊ ಮ್ಯಾಶರ್ ಇರುತ್ತಲ್ವ, ಆ ಮ್ಯಾಶರಿಂದ ಚೆನ್ನಾಗಿ ಮ್ಯಾಶ್ ಮಾಡಿ ಅದಕ್ಕೆ ನೀವು ಏನಾದರೂ ಆ್ಯಡ್ ಮಾಡ್ಬೋದು. ನಾನು ಇವತ್ತು ರಾಗಿನ ಆ್ಯಡ್ ಮಾಡ್ತಾಯಿದ್ದೀನಿ. ಓಟ್ಸು, ರಾಗಿ, ರವೆ ಯಾವುದಾದ್ರೂ ಆ್ಯಡ್ ಮಾಡಿದರೆ ತುಂಬ ಟೇಸ್ಟಾಗಿರುತ್ತೆ. ನಿಮ್ಮ ಬೇಬಿ ಯಾವ ಥರ ಇರುತ್ತೆ ಅದಕ್ಕೆ ಮ್ಯಾಶ್ ಮಾಡಿ. ನಮ್ಮ ಹರ್ಷ ಒಂದು ಸ್ವಲ್ಪ ಲಂಪ್ಸ್ ಇದ್ದರೂ ತಿಂತಾನೆ. ಆಮೇಲೆ 1-2 ಸ್ಪೂನಷ್ಟು ರಾಗಿನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದಾದಮೇಲೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಅದಕ್ಕೆ ಫ್ಲೇವರಿಗೆ ಒಂದು ಸ್ವಲ್ಪ ಬೆಲ್ಲ, ಇಲಾಚಿ ಪೌಡ್ರು, ಇದನ್ನೇನಾದರೂ ನೀವು ಆ್ಯಡ್ ಮಾಡ್ಬೋದು. ನಾನು ಜಸ್ಟ್ ಬೆಲ್ಲ ಮಾತ್ರ ಆ್ಯಡ್ ಮಾಡಿದೆ. ಇನ್ನೊಂದು ಸರ್ತಿ ಮ್ಯಾಶ್ ಮಾಡಿ ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ರಾಗಿ ಇದೆಯಲ್ವ, ಚೆನ್ನಾಗಿ ಕುದಿಬೇಕು. ಅದು ಕುದಿಯೋಕ್ಕಿಟ್ಟು ಸೈಡಿಗೆ ಇಟ್ಬಿಟ್ಟೆ. ಇದು ಒಂದು ಹರ್ಷದ ಫುಡ್ಡು ರೆಡಿ ಆಯಿತು. ಅದಾದಮೇಲೆ ನಾನು ಬಾಯ್ಲ್ ಮಾಡೋಕ್ಕಿಟ್ಟಿದ್ನಲ್ವ ಎಲ್ಲ, ಅದಕ್ಕೆ ಸಿಂಪಲ್ಲಾಗಿ ಒಂದು ತಡ್ಕ ಕೊಡೋಣ, ಚೋಲೆ ತಡ್ಕ ಅಂಥೇಳಿ ಅದನ್ನ ರೆಡಿ ಮಾಡ್ತಿದ್ದೆ. ಆನಿಯನು, ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ, ಬೇಸಿಕ್ಸ್ ಸ್ಪೈಸಸ್ ಏನೇನು ಬೇಕೋ ಅದನ್ನ ಅಷ್ಟೇ ತೊಗೊಂಡು ಕಟ್ ಮಾಡ್ತಿದ್ದೆ. ವೆಜಿಟೇಬಲ್ಸ್ ಜಾಸ್ತಿ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಮನೆಯದು ನಾವು ಮಾಡ್ತೀವಲ್ವ, ಅದರಲ್ಲಿ ನೀವು ಎಷ್ಟು ಸ್ಪೈಸಸ್ಸು ಅಥವಾ ಎಷ್ಟು ವೆಜಿಟೇಬಲ್ಸ್ ಕಡಿಮೆ ಹಾಕ್ತಿರೋ ಅಷ್ಟೇ ಟೇಸ್ಟಿ ಆ್ಯಂಡ್ ಅಷ್ಟೇ ನ್ಯೂಟ್ರಿಷಿಯಸ್ ಆಗಿರುತ್ತೆ. ಜಾಸ್ತಿ ಮಸಾಲೆ ಗಿಸಾಲೆಲ್ಲ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಬೆಳಿಗ್ಗೆ ಎದ್ದು ವಿಡಿಯೋ ಶೂಟಿಂಗ್ ಜೊತೆ ಅಡುಗೆನೂ ಪ್ರಿಪ್ರೇಷನು ಮತ್ತು ಅದ್ರ ಜೊತೆ ಹರ್ಷನೂ ಹ್ಯಾಂಡಲ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ರೆಗ್ಯುಲರಾಗಿ ವಿಡಿಯೋ ಹಾಕಲ್ಲ ನಾನು. ವೀಕ್ಲಿ ಒನ್ಸ್ ಆ್ಯಂಡ್ ಟ್ವೈಸ್ ಹಾಕ್ತಿರ್ತೀನಿ. ಪ್ಲೀಸ್ ಚೆನ್ನಾಗಿ ಅನಿಸಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ನನಗೂ ಚೆನ್ನಾಗಿ ಅನಿಸುತ್ತೆ, ಮೋಟಿವೇಶನ್ ಕೂಡ ಸಿಗುತ್ತೆ. ಅದ್ರ ಜೊತೆನೇ ಕುಕ್ಕರಲ್ಲಿ ಆಲೂಗಡ್ಡೆನೂ ಬೇಯಿಸೋಕೆ ಇಟ್ಬಿಟ್ಟಿದ್ದೆ. ನಾನು ಹಿಂಗೆ ಯಾವುದಾದ್ರೂ ಒಂದನ್ನೇ ಇಟ್ಬಿಡಲ್ಲ ಕುಕ್ಕರಲ್ಲಿ, 2 ಆದರೆ 2 ಕೆಲಸನ ಆಗಿಬಿಡುತ್ತೆ. ಅದಕ್ಕೂ ಆಗುತ್ತೆ. ಮತ್ತೊಂದು ಸ್ಪೆಷಲಾಗಿ ಇದನ್ನು ಮಾಡ್ತಿದ್ದೀನಿ, ಕರ್ಡ್ ರೆಸಿಪಿನೂ ರೈಸ್ ಜೊತೆ ಊಟ ಮಾಡೋಕ್ಕೆ ಅಂಥೇಳಿ. ಅದನ್ನ ಒಂದು ಪೊಟ್ಯಾಟೊ ಇತ್ತಲ್ವ, ಅದಕ್ಕೆ ಚೆನ್ನಾಗಿ ಪೀಸಾಗಿ ಕಟ್ ಮಾಡಿ ಅದನ್ನ ಅದ್ರಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಅದನ್ನು ಅದಕ್ಕೆ ಹಾಕ್ಕೊಂಡ್ರೆ, ನಿಮ್ಗೆ ಗೊತ್ತಾ, ಕರ್ಡು ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಿದೆ. ಕರ್ಡ್ ಜೊತೆ ರೈಸ್ ಊಟ ಮಾಡೋದು, ಚಪಾತಿ ಊಟ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ, ಫ್ಲೇವರ್ಫುಲ್ಲಾಗಿರುತ್ತೆ. ನೀವು ಟ್ರೈ ಮಾಡಿ. ನಾವಂತೂ ಡೈಲಿ ಮನೇಲಿ ಕರ್ಡ್ ಇಲ್ಲದೇ ಊಟನೇ ಮಾಡಲ್ಲ. ಇವಾಗ ಸಮ್ಮರ್ ಸ್ಟಾರ್ಟ್ ಆಯ್ತಲ್ವ, ಒಂದು ಸ್ವಲ್ಪ ಹೈಡ್ರೇಟೆಡು ಇರುತ್ತೆ, ನಿಮಗೆ ಬೇಕಾಗಿರೋ ಪ್ರೋಟೀನ್ ಸಹ ಅದ್ರ ಜೊತೆ ಸಿಕ್ಬಿಡುತ್ತೆ ನಿಮಗೆ. ಹಂಗಾಗಿ ಕರ್ಡನ್ನ ಮಿಕ್ಸ್ ಮಾಡಿ ಬೇಸಿಕ್ ಸ್ಪೈಸಸ್ನ ಆ್ಯಡ್ ಮಾಡಿ. ಅದರಲ್ಲಿ ಏನಿಲ್ಲ, ಒಂದು ಸ್ವಲ್ಪ ಉಪ್ಪು, ಧನಿಯಾ ಪೌಡ್ರು, ಬೇಕಂದರೆ ಮೇಲ್ಗಡೆಯಿಂದ ತಡ್ಕನೂ ಕೊಡ್ಬೋದು ನೀವು. ತಡ್ಕ ಕೊಟ್ಟರು ಚೆನ್ನಾಗಿರುತ್ತೆ ಅದು ಟೇಸ್ಟು. ನನಗೆ ಕರ್ಡಲ್ಲಿ ತಡ್ಕ ಕೊಟ್ಟಿದ್ದು ತುಂಬ ಟೇಸ್ಟಿಯಾಗಿ ಅನಿಸ್ತು. ಏನಿಲ್ಲ, ಸಿಂಪಲ್ಲಾಗಿ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಆಯಿಲು, ಜೀರಿಗೆ, ಸಾಸಿವೆ, ಒಂದು ಹಸಿಮೆಣ್ಸಿನ್ಕಾಯಿ, ಕರಿಬೇವು ಅದನ್ನ ಹಾಕಿ ಒಂದು ಸ್ವಲ್ಪ ಇಂಗು ಹಾಕಿ
ಕೊಟ್ಟರೆ ಚೆನ್ನಾಗಿರುತ್ತೆ. ನಾನು ಕಸ್ತೂರಿ ಮೇಥಿನೂ ಹಾಕಿದ್ದೆ, ಅದರಿಂದ ಫ್ಲೇವರ್ ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ. ಒಣಗಿದ ಮೆಣಸಿನ್ಕಾಯಿ ಹಾಕಿ ತಡಕ ಕೊಟ್ಟರೆ ತಿನ್ನೋಕ್ಕೆ ನೀವು ಹಂಗೆ ತಿನ್ಬೋದು ಗೊತ್ತಾ, ಅಷ್ಟು ಟೇಸ್ಟಿಯಾಗಿರುತ್ತೆ ಅದು. ಮೀನ್ಸ್ ಕರ್ಡ್ನ ಒಂದು ಬೌಲಲ್ಲಿ ತಗೊಂಡು ಅದು ಟೇಸ್ಟು ಒಂಥರ ಕರಿಗೂ ಪ್ರಿಪ್ರೇಷನ್ ಮಾಡ್ಕೊತಿದ್ದೆ. ಮೀನ್ಸ್ ಇದೇನು ಕಡಲೆಕಾಳನ್ನ ನಾವು ನೆನೆಸು ಬೆಳಗ್ಗೆ ಎದ್ದು ಕುಕ್ಕರಿಗೆ ವಿಸಿಲ್ ಕೊಡ್ಸಿದ್ದೀನಿ, ಹಂಗೆ ಡೈರೆಕ್ಟಾಗಿ ವಿಸಿಲ್ ಕೊಡಿಸಿಲ್ಲ, ರಾತ್ರಿ ನೆನೆಸಿಟ್ಟಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಬೇಸಿಕ್ ತಡ್ಕಾಯಿಂದ ಮಾಡಿದರೆ ಆಯಿತು. ಬೇಸಿಕ್ ಅಂದರೆ ಬೇಸಿಕ್ ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ನಿಮಗೆ ಡೈಜೆಷನಿಗೆ ಪಲಾವ್ ಎಲೆ ಬರುತ್ತಲ್ವ ಅದನ್ನು ಹಾಕ್ಕೊಳ್ಳಿ, ಆನಿಯನು, ಗ್ರೀನ್ ಚಿಲ್ಲಿ ಅವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಸಾಟೆ ಮಾಡಿಕೊಂಡು ಇದರಲ್ಲಿ ಒಂದು ಟೊಮ್ಯಾಟೊ ಹಾಕ್ಕೊಂಡ್ರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನಾನು ಅದಕ್ಕೆ ಅದನ್ನು ಟೊಮ್ಯಾಟೊನೂ ಆ್ಯಡ್ ಮಾಡಿದೆ. ಆಲೂಗಡ್ಡೆ ಬಾಯ್ಲ್ ಮಾಡಿದ್ನಲ್ಲ, ಅಷ್ಟು ಒಬ್ರೊಬ್ರಿಗೆ ಆಲೂಗಡ್ಡೆ ಇಷ್ಟ ಆಗಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಮ್ಮ ಹಸ್ಬೆಂಡಿಗೂ ಅಷ್ಟು ಇಷ್ಟ ಆಗೋಲ್ಲ, ಅದಕ್ಕೆ ಜಾಸ್ತಿ ಯಾವ ಅಡುಗೆಯಲ್ಲಿ ನಾನು ಆಲೂಗಡ್ಡೆ ಹಾಕೋಕ್ಕೋಗಲ್ಲ. ಆಮೇಲೆ ಟೊಮ್ಯಾಟೋನೂ ಹಾಕಿ ಮೇಲ್ಗಡೆಯಿಂದ ಬೇಸಿಕ್ ಮಸಾಲಾಸು, ಉಪ್ಪು, ಅರಿಶಿನ, ಧನಿಯಾ ಪೌಡ್ರು, ಧನಿಯಾ ಇರಲಿಲ್ಲ ನನ್ನ ಕಡೆ, ಹಂಗಾಗಿ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಕಸ್ತೂರಿ ಮೇಥಿನ ಹಾಕಿ ಟೇಸ್ಟಿಗೆ ತಕ್ಕಷ್ಟು, ಆಲ್ರೆಡಿ ನಾವು ಇದನ್ನು ಹಾಕಿದ್ದೀವಲ್ಲ ಮೆಣಸಿನ್ಕಾಯಿನ, ಹಸಿ ಮೆಣಸಿನ್ಕಾಯಿನ ಆಲ್ರೆಡಿ ತುಂಬ ಖಾರ ಇದೆ, ಮೇಲ್ಗಡೆಯಿಂದ ಹಾಕೋ ಅವಶ್ಯಕತೆ ಏನಿಲ್ಲ. ಆಯ್ತು, ಅದನ್ನ ಹಾಕಿ ಒಂದು ಸ್ವಲ್ಪ ಕೈ ಆಡಿಸಿ ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಅದಕ್ಕೆ ಬೇಯಕ್ಕೆ ಬಿಟ್ಟರೆ ಅವು ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ, ತಿನ್ನೋಕ್ಕೆ ಹಾರ್ಡ್ ಅನಿಸಲ್ಲ, ಸಾಫ್ಟ್ ಆಗಿಬಿಡುತ್ತೆ. ಇದು ಇವತ್ತಿನ ನಮ್ಮದು ಊಟದ ಪ್ಲೇಟು ನೋಡಿ, ಚೆನ್ನಾಗಿದೆನಾ ಅಂತ ಹೇಳಿ. ಚಪಾತಿ ಜೊತೆ ಕಡಲೆಕಾಳಿನ ಪಲ್ಯ, ಮೊಸರು ತುಂಬ ಟೇಸ್ಟಿಯಾಗಿತ್ತು. ಅದಾದಮೇಲೆ ನಮ್ಮ ಹಸ್ಬೆಂಡ್ ಆಫೀಸಿಗೆ ಹೋದರು. ಮಧ್ಯಾಹ್ನದಿಂದ ಒಂದು ಪಾರ್ಸಲ್ ಬರಬೇಕಾಗಿತ್ತು, ಫ್ಲಿಪ್ಕಾರ್ಟಿಂದ ಒಂದು ಪಾರ್ಸಲ್ ಬಂತು. ನೋಡಿ ನನ್ನ ಮಗ ಎಷ್ಟು ಸ್ಟ್ರಾಂಗ್ ಇದ್ದಾನೆ, ಅದನ್ನ ಎತ್ಕೊಂಡು ಅವನೇ ಒಳಗಡೆ ಹೋಗ್ತಿದ್ದಾನೆ. ಬೇಡ ಅಂದರೂ ಕೇಳಲ್ಲ ಗೊತ್ತಾ, ಎಲ್ಲಕ್ಕೂ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಆ ಪಾರ್ಸಲ್ನ ಇಷ್ಟು ದಿವಸದಿಂದ ವೆಯ್ಟ್ ಮಾಡ್ತಿದ್ದೆ, ತುಂಬ ಕ್ಯೂರಿಯಾಸಿಟಿಯಿಂದ ಓಪನ್ ಮಾಡ್ತಿದ್ದೀನಿ. ಹೊಸ ಮನೆಗೆ ಬಂದ್ವಲ್ಲ, ಒಂದು ಸ್ವಲ್ಪ ಆರ್ಗನೈಸರ್ಸು ಬೇಕಾಗಿದೆ ಕಿಚನ್ನಿಗೆ. ಒಳಗಡೆ ಎಲ್ಲ ವಾರ್ಡ್ರೋಬ್ಸ್ ಇದ್ದಾವೆ, ಬಟ್ ಸೆಲ್ಫ್ ಇಲ್ಲ, ಹಂಗಾಗಿ ಯಾವುದಾದ್ರೂ ಒಳಗಡೆ ಪ್ಲೇಟ್ಸ್ ವಗೇರೆ ಇಕ್ಕಕ್ಕೆ ಇವಾಗ ಸೆರಮಿಕ್ ಪ್ಲೇಟ್ಸ್ ಅದು ಯೂಸ್ ಮಾಡೋಕ್ಕೆ ಬೇಕು ಅಂಥೇಳಿ ಅದನ್ನು ಫಿಕ್ಸ್ ಮಾಡಿದ್ವಿ. ಸ್ಟಾರ್ಟಿಂಗ್ ಅರ್ಥ ಆಗಿಲ್ಲ ಯಾವ ಥರ ಅಂಥೇಳಿ, ಬಟ್ ಆಮೇಲೆ ಗೊತ್ತಾಯಿತು ಈ ಥರ ಫಿಕ್ಸ್ ಮಾಡಬೇಕು ಅಂತ. ಫೈನಲಿ ಅದನ್ನು ಫಿಕ್ಸ್ ಮಾಡಿದೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಮೆಟೀರಿಯಲು ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ, ಕಲರು ಚೆನ್ನಾಗಿ ಬಂದಿದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರಲ್ಲಿ. ನೀವು ಪ್ಲೇಟ್ಸು, ಬೌಲ್ಸು ಏನಾದರೂ ಇದ್ದರೆ ಇಟ್ಕೋಬೋದು, ಸ್ಪೂನ್ಸ್ ಇಟ್ಕೊಳಕ್ಕೂ ಪ್ಲೇಸ್ ಇದೆ. ಅದಾದಮೇಲೆ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಹಸಿವಾಗ್ತಿತ್ತು, ನನಗೇನು ಮಾಡ್ಕೊಳೋದು, ಒಂದು ಸ್ವಲ್ಪ ರೈಸ್ ಊಟ ಮಾಡಬೇಕು ಅಂತ ಅನಿಸಿರಲಿಲ್ಲ. ಒಂದು ಸ್ವಲ್ಪ ಏನಾದರೂ ಚಟ್ಪಟ ಆಗಿ ಗ್ರೇವಿಂಗ್ ಆಗ್ತಿತ್ತು. ಅವು ಬೆಳಗ್ಗೆ ಮಾಡಿದ್ನಲ್ಲ ಕಡಲೆಕಾಳಿಂದು, ಅದನ್ನ ಒಂದು ಪ್ಲೇಟಲ್ಲಿ ಹಾಕ್ಕೊಂಡೆ. ಅದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಮೇಲ್ಗಡೆಯಿಂದ ಮೊಸರನ್ನ ಹಾಕ್ಕೊಂಡೆ. ನೀವು ಅದಕ್ಕೆ ಚಾಟ್ ಮಸಾಲನೂ ಆ್ಯಡ್ ಮಾಡಿದರೆ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಬೆಳಗ್ಗೆ ಎಲ್ಲ ಮಸಾಲಾಸನ್ನ ಹಾಕಿ ಫ್ರೈ ಮಾಡಿದ್ದೀನಿ ಅಂಥೇಳಿ ಏನೂ ಆ್ಯಡ್ ಮಾಡೋಕ್ಕೋಗಿಲ್ಲ. ಒಂದು ಸ್ವಲ್ಪ ಲಿಂಬೆಹಣ್ಣ ಆ್ಯಡ್ ಮಾಡಿದೆ. ಅದ್ರ ಜೊತೆ ರೋಸ್ಟ್ ಮಾಡಿರೋ ಪೀನಟ್ಸು ಇದ್ದು, ಶೇಂಗಾ ಕಾಳು, ಅದನ್ನೂ ಹಾಕ್ಕೊಂಡು ಮಧ್ಯಾಹ್ನಕ್ಕೆ ನಾನು ಇದನ್ನೇ ಊಟ ಮಾಡಿದೆ. ನಾನು ಮತ್ತೇನೂ ತಿನ್ನೋಕ್ಕೆ ಹೋಗಿಲ್ಲ. ತುಂಬ ಟೇಸ್ಟಿಯಾಗಿ ಅನ್ನಿಸ್ತಿತ್ತು, ತಿನ್ನೋಕ್ಕೆ ಫ್ಲೇವರ್ಫುಲ್ಲಾಗಿ ಕೂಡ ಇತ್ತು, ಹೆಲ್ದಿಯಾಗಿ ಕೂಡ ಇದೆ ಗೊತ್ತಾ. ನಿಮಗೆ ಅಷ್ಟು ಬೇಗ ಆಗೋಲ್ಲ ಇದರಿಂದ. ಅದಾದಮೇಲೆ ಹರ್ಷಾಗೆ ಆರೆಂಜನ್ನ ತಿನ್ನಿಸೋಣ ಅಂತೇಳಿ ಅವನಿಗೆ ಆರೆಂಜನ್ನ ತಿನ್ನಿಸ್ತಿದ್ದೆ. ಅವನಿಗೆ ಆರೆಂಜ್ ಅಂದರೆ ತುಂಬ ಇಷ್ಟ. ಮಕ್ಕಳಿಗೆ ಆವಾಗವಾಗ ಹಣ್ಣು ಕೊಡೋಕ್ಕೆ ಟ್ರೈ ಮಾಡಬೇಕು ನಾವು. ನಾನು ಅದಕ್ಕೆ ಅವನಿಗೆ ಆರೆಂಜ್ ಆಯಿತು, ವಾಟರ್ ಮೆಲಾನ್ಸು, ಗ್ರೇಪ್ಸು, ಈ ಥರ ವಾಟರ್ ಇರೋ ಕಂಟೆಂಟ್ ಇರೋದು ಜಾಸ್ತಿ ಫ್ರೂಟ್ಸ್ನ ಕೊಡ್ತೀನಿ. ಅದಾದಮೇಲೆ ಹಸ್ಬೆಂಡು ಈವ್ನಿಂಗ್ ಕಾಲ್ ಮಾಡಿದರು, ಬನ್ನಿ ಹೊರಗಡೆ ಹೋಗೋಣ ಅಂಥೇಳಿ. ನಾವು ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೀವಿ. ಹೇರ್ಸು ತುಂಬ ಲಾಂಗ್ ಆಗಿಬಿಟ್ಟಿದೆ, ಅದಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಇದೆ. ಇಷ್ಟು ಕಟ್ ಮಾಡಿಸ್ಲಾ, ಇಷ್ಟು ನೋಡೋಣ ಬಂದಮೇಲೆ ಬಿಫೋರ್ ಆ್ಯಂಡ್ ಆಫ್ಟರ್ ಯಾವ ಥರ ಹೇರ್ಸ್ನ ಕಟ್ ಮಾಡಿಸ್ಕೊಂಡು ಸ್ಟೈಲ್ ಮಾಡಿಕೊಂಡು ಬರ್ತೀನಿ ಅಂತೇಳಿ. ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗಿಬಿಟ್ಟಿದೆ, ಹಂಗಾಗಿ ಹೇರ್ ಕಟ್ ಕಂಪಲ್ಸರಿ ಮಾಡಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಹಸ್ಬೆಂಡು ಈ ಸತಿ ಪರ್ಮಿಷನ್ ಕೊಟ್ಬಿಟ್ರು. ನಾಳೆ ಏನೋ ಸ್ಪೆಷಲ್ ಡೇ ಇದೆ, ನಾಳೆ ಏನಿದೆ ಅಂತ ಮತ್ತೆ ಹೇಳ್ತೀನಿ. ಬಾಯ್. ಅದಕ್ಕೆ ನಾನು ನಮ್ಮ ಹರ್ಷ ರೆಡಿಯಾಗಿ ಹೋಗ್ಬಿಟ್ವಿ ಹೊರಗಡೆ.
ಇದು ಒಂದು ಸ್ವಲ್ಪ ಕ್ಲಿಪ್ಸು. ಹೊರಗಡೆ ಹೋಗೋಕ್ಕಿಂತ ಮುಂಚೆ ನಮ್ಮ ಹರ್ಷಾಗೆ ಹೊರಗಡೆ ಅಡ್ಡಾಡೋದಂದರೆ ತುಂಬ ಇಷ್ಟ. ಪಪ್ಪ ಬರ್ತಿದ್ದಾರೆ ಬೈಕ್ ಮೇಲೆ ಹೋಗ್ಬೇಕಂದ್ರೆ ಫುಲ್ ರೆಡಿ ಆಗಿಬಿಡ್ತಾನೆ ಅವನು. ಅಲ್ಲಿಂದ ಸ್ಟ್ರೇಟ್ ಅವೇ ನಾವೇನು ಮಾಡಿದ್ವಿ, ಸ್ಕೂಲಿಗೆ ಹೋದ್ವಿ ನಾವು, ಪ್ರೀ ಸ್ಕೂಲಿಗೆ. ಒಂದು ಸ್ವಲ್ಪ ಹರ್ಷಾಗೋ ಸ್ಕೂಲ್ ಹಾಕಬೇಕು ನೆಕ್ಸ್ಟಿಂದ ಅಂಥೇಳಿ. ಇದು ನನ್ನ ಹೇರ್ ಕಟ್ಟಿನ ಲೆಂತು, ಫಸ್ಟ್ ಬಿಫೋರ್ ಆ್ಯಂಡ್ ಆಫ್ಟರ್ ಲೆಂತ್. ಇದು ತುಂಬ ಶಾರ್ಟ್ ಆಗಿದೆ ಅಂತ ಅನ್ನಿಸ್ತಿದೆ, ಬಟ್ ಪರವಾಗಿಲ್ಲ. ಭಾಳ ದಿವಸ ಆದಮೇಲೆ ನನ್ನ ಇಷ್ಟ ಆಗಿರೋ ಥರ ನಾನು ಮಾಡಿಸ್ಕೊಂಡಿದ್ದೀನಿ, ಯಾರ್ದು ಫೋರ್ಸ್ಫುಲ್ಲಿಂದ ಎಲ್ಲ. ಅದಕ್ಕೆ ನಾನು ಹ್ಯಾಪಿಯಾಗಿದ್ದೀನಿ ಹೇರ್ ಕಟ್ಟಿಂದ. ಮನೆಗೆ ಬಂದು ಹರ್ಷಾಗೆ ಫಸ್ಟು ಫೀಡಿಂಗ್ ಕೊಟ್ಟೆ, ಊಟ ಮಾಡಿಸಿದ್ದೆ ಅವನಿಗೆ ಒಂದು ಸ್ವಲ್ಪ ಮಾತಾಡ್ಕೊತ. ನಾವು ಆವಾಗಲೇ ಊಟ ಮುಗಿಸ್ಕೊಂಡ್ವಿ. ಫಸ್ಟ್ ನಾವು ಊಟ ಮಾಡ್ತೀವಿ, ಆಮೇಲೆ ಹರ್ಷಾಗೆ ಊಟ ಕೊಟ್ಟು ಅಡುಗೆ ಮನೆ ಕೆಲಸನ ನಾನು ಮುಗಿಸ್ಕೊಂಡು ಬಿಡ್ತೀನಿ. ಅವನಿಗೆ ಊಟ ಕೊಡಬೇಕಾದ್ರೇ ಒಂದು ಸ್ವಲ್ಪ ಟೈಮ್ ಬೇಕಾಗಿರುತ್ತಲ್ಲ, ಅದಕ್ಕೆ ನಾವು ಫಸ್ಟೇ ಊಟ ಮಾಡ್ಕೊಂಡು ಬರ್ತೀವಿ. ಅದಾದಮೇಲೆ ಕಿಚನ್ ಕೆಲಸ ಫುಲ್ಲು ನೈಟ್ ಇರುತ್ತಲ್ಲ ಕ್ಲೀನಿಂಗ್, ನಾನಿಲ್ಲ ಯಾವಾಗಿನ ಕ್ಲೀನಿಂಗ್ಸ್ನ ಅವಾಗೇ ಮಾಡಿಬಿಡ್ತೀನಿ. ಫುಲ್ ಇಕ್ಕಕ್ಕೆ ಹೋಗೋಲ್ಲ, ಜಾಸ್ತಿ ಆಗಿಬಿಡುತ್ತೆ ಕಿಚನಲ್ಲಿ ಅಂಥೇಳಿ. ಆಫ್ಟರ್ನೂನಿಂದಷ್ಟು ಕ್ಲೀನ್ ಮಾಡಿಬಿಟ್ಟಿದ್ದೆ, ಓನ್ಲಿ ನೈಟಿನ ಮಾತ್ರ ಮಿಕ್ಕಿತ್ತು ಕ್ಲೀನ್ ಮಾಡೋದನ್ನ. ಅವನಷ್ಟನ್ನು ಜಲ್ದಿ ಎಲ್ಲ ಮನೇನ ಕ್ಲೀನ್ ಮಾಡಿಕೊಂಡು ಆವಾಗಲೇ ಮಧ್ಯಾಹ್ನಕ್ಕೆ ನಾನು ಮಟ್ಟಿಗೆ ಕಾಳನ್ನ ನೆನೆಸಿಟ್ಬಿಟ್ಟಿದ್ದೆ. ಅವನ್ನ ತೆಗೆದು ತೊಳೆದು ಇದರಲ್ಲಿ ಹಾಕಿ ನೀರನ್ನ ಸ್ಟ್ರೈನ್ ಮಾಡಿ ಆ ಬಾಕ್ಸಲ್ಲಿ ಹಾಕಿ ಮುಚ್ಚಿಟ್ಬಿಡ್ತೀನಿ. ಯಾಕಂದರೆ ಅದಕ್ಕೆ ಹೋಲ್ಸ್ ಇದಾವಲ್ವ, ಗಾಳಿನೂ ಆಡುತ್ತೆ. ನಾವು ಬಟ್ಟೆ ಕಟ್ಟೋದಕ್ಕಿಂತನೂ ಈ ಥರ ಮಾಡಿಟ್ಬಿಟ್ರೆ ಬೇಗ ಮೊಳಕೆ ಕಾಳು ಮೊಳಕೆ ಕಟ್ಟಿಬಿಡುತ್ತೆ. ಹಾಗಾಗಿ ನಾನು ಯಾವಾಗಲೂ ಇದೇ ಟ್ರಿಕ್ನ ಯೂಸ್ ಮಾಡೋದು. ಬೆಳಗ್ಗೆ ಮಟ್ಟ ಮೊಳಕೆನೂ ಸ್ಟಾರ್ಟ್ ಆಗಿಬಿಡುತ್ತೆ. ಇದು ನಮ್ಮ ಕಿಚನ್ನು ಕ್ಲೀನ್ ಆದಮೇಲೆ ಅದರಲ್ಲಿ ಮೊಳಕೆ ಕಾಲಿದೆ, ಇದರಲ್ಲಿ ಮೊಸರನ್ನ ಹಾಕಿ ಇಟ್ಬಿಟ್ಟಿದ್ದೀನಿ. ಬೆಳಗ್ಗೆ ಮಟ್ಟ ಎರಡೂ ರೆಡಿ ಆಗುತ್ತೆ ಅಂಥೇಳಿ. ಆಮೇಲೆ ಕಿಚನ್ನಲ್ಲಿ ಯಾವ್ಯಾವ ಪಾತ್ರೆ ಎಲ್ಲೆಲ್ಲಿದೆ ನೋಡ್ತಿದ್ದೆ. ಆ ಬುಟ್ಟೆಯಲ್ಲಿರೋ ಪಾತ್ರೆ ಮಾತ್ರ ಬೆಳಗ್ಗೆ ಖಾಲಿ ಮಾಡ್ತೀನಿ. ನಾನು ಈ ಕಡೆ ಮಾಡಬೇಕಾದ್ರೆ ಅವನಿಗೆ ಹೇರ್ ಕ್ಲಿಪ್ಸ್ ಸಿಕ್ಬಿಟ್ಟಿದ್ದೆ ನಮ್ಮ ಹರ್ಷಾಗೆ. ಅದರಿಂದ ಟ್ರೈನ್ ಮಾಡ್ತಿದ್ದಾನಂತೆ. ಹೇಳ್ತಿದ್ದಾನೆ, ಮಮ್ಮಿ ನಾನು ಟ್ರೈನ್ ಮಾಡ್ತಿದ್ದೀನಿ ಅಂತ. ಅವನು ಯಾವುದಾದ್ರೂ ಒಂದು ಹೊಸ ಸಿಕ್ಬಿಟ್ರೆ ಅದ್ರ ಜೊತೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಇವಾಗ ರೀಸೆಂಟಾಗಿ ನಾವು ಜರ್ನಿ ಜಾಸ್ತಿ ಮಾಡೋದ್ರಿಂದ ಅವನಿಗೆ ಟ್ರೈನು ಬಸ್ಸು ಎಲ್ಲ ಗೊತ್ತಾಗ್ಬಿಟ್ಟಿದೆ ಅಲ್ವ. ನಾನು ಮಾಡ್ತೀನಿ, ಟ್ರೈನ್ ಇದೇ ಥರ ಇರುತ್ತೆ ಅಂತ ಹೇಳ್ಕೊಡ್ತಾನೆ. ಮಕ್ಕಳು ಅವ್ರ ಪಾಡಿಗೆ ಅವರು ಆಟ ಆಡ್ತಿದ್ದಾರೆ, ತುಂಬ ಚೆನ್ನಾಗಿ ಅನ್ನಿಸುತ್ತೆ ಗೊತ್ತಾ. ಅವರೇನೋ ಕ್ರಿಯೇಟಿವಿಟಿ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಅದಕ್ಕೆ ನಾನು ಆ ವಿಡಿಯೋನ ರೆಕಾರ್ಡ್ ಮಾಡಿಕೊಂಡೆ. ಅದಾದಮೇಲೆ ನೆನಪಾತು, ಅಯ್ಯೋ ಡ್ರೈ ಫ್ರೂಟ್ಸ್ನ ನೆನೆಸಿಟ್ಟಿಲ್ಲ, ನಾಳೆ ಜ್ಯೂಸ್ ಮಾಡೋಕ್ಕೆ ಬೇಕಲ್ವ ಅಂಥೇಳಿ. ಡೈಲಿ ನೆನೆಸಲ್ಲ, ಬಟ್ ಜ್ಯೂಸ್ ಯಾವಾಗ ಮಾಡಬೇಕು ಅನ್ಕೋತೀನಿ ಅವಾಗ ಮಾತ್ರ. ನಾನು ಸಪ್ರೇಟಾಗಿ ಒಂದು ಬೌಲಲ್ಲಿ ಡೇಟ್ಸು ಮತ್ತು ಅಂಜೀರು ಬರುತ್ತಲ್ವ ಅದು, ಡ್ರೈ ಫಿಗ್, ಆಮೇಲೆ ಕಿಶ್ಮಿಶ್ ಅದು ಒಂದು ಬಾಕ್ಸಲ್ಲಿ, ಆಮೇಲೆ ಇದು ಕಾಜು ಬಾದಾಮು ಪಿಸ್ತಾ ವಾಲ್ನಟ್ ಎಲ್ಲ ಒಂದು ಬಾಕ್ಸಲ್ಲಿ ಸಪ್ರೇಟಾಗಿ ನೆನೆಸ್ತೀನಿ. ಯಾಕಂದರೆ ಇದು ಸ್ವೀಟಿಂದು ಚೆನ್ನಾಗಿ ತೊಳೆದು ಬೆಳಗ್ಗೆ ವಾಟರ್ನ ಯೂಸ್ ಮಾಡ್ಬೋದು, ತುಂಬ ನ್ಯೂಟ್ರಿಷನ್ ಇರುತ್ತೆ. ಬಟ್ ಈ ಕಡೆ ಬಾದಾಮು ಕಾಜು ನೆನೆಸಿರೋ ನೀರನ್ನ ಅದನ್ನು ಯೂಸ್ ಮಾಡೋಕ್ಕೆ ಹೋಗಬಾರ್ದು, ಅದರಲ್ಲಿ ಅದಷ್ಟು ಹೆಲ್ತಿಗೆ ಬೆನಿಫಿಟ್ ಅಲ್ಲ. ಹಾಗಾಗಿ ಸಪ್ರೇಟಾಗಿ ನೆನೆಸಿ ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀನಿ. ಆ ಟೈಮಲ್ಲೇ ನಮ್ಮ ಹರ್ಷನೂ ಬಂದ, ಅವನಿಗೂ ಕಾಜು ಬೇಕಿತ್ತಂತೆ, ಕಾಜು ತಿನ್ನೋಕ್ಕೆ ಕೊಟ್ಟೆ. ಮತ್ತು ನೈಟು ಮಲ್ಕೊಳೋಕ್ಕಿಂತ ಮುಂಚೆನೂ ಕಾಜು ತಿಂದರೆ ಹೆಲ್ತಿಗೆ ಒಳ್ಳೆಯದು, ನಿದ್ದೆನೂ ಚೆನ್ನಾಗಿ ಬರುತ್ತೆ ಅಂತೇಳಿ ಅಪ್ಪ ಅಮ್ಮನಿಗೂ ಒಯ್ದು 2 ಕಾಜುನ ಕೊಟ್ಟೆ. ಇವತ್ತಿಗೆ ನಂದೇ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.